ವೆಲ್ಕಮ್ ಟು ಸಿಂಪಲ್ ಲೈಫ್ ಡೈಲಿ ಲರ್ನಿಂಗ್. ನಾನು ಇವತ್ತು ಮೊಳಕೆ ಬಂದಿರೋ ಹೆಸರು ಕಾಳಿನ ಬೇಳೆ ಅಥವಾ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಪಾಲಕ್ ದಾಲ್ ಅಂತ ಹೇಳ್ಬೋದು. ನಾನಿಲ್ಲಿ ಕುಕ್ಕರ್ನಲ್ಲಿ ಮೊಳಕೆ ಕಾಳು, ಚಿಕ್ಕದಾಗಿ ಕಟ್ ಮಾಡಿರೋ ಪಾಲಕ್ಕು, ಮೂರರಿಂದ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕಡಲೆ ಬೀಜ, ಬೆಳ್ಳುಳ್ಳಿ ಎಸಳು, ಸ್ವಲ್ಪ ನೀರು ಹಾಕಿ 2ರಿಂದ 3 ವಿಷಲ್ ಕೂಗಿಸ್ಬೇಕಾಗತ್ತೆ. ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಕಡಾಯಿ ಇಡ್ತಾ ಇದ್ದೀನಿ. ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿದಾದ್ಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಇಲ್ಲಿ ನಾನು ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಪಾಲಕ್ಕು ಚೆನ್ನಾಗಿ ಬೆಂದಿದೆ. ಉಳಿದ ನೀರನ್ನು ಕಡಾಯಿಗೆ ಬಾಗಿಸ್ತಾ ಇದ್ದೀನಿ. ಬೇಳೆ ಮತ್ತು ಪಾಲಕ್ ಈ ಥರ ಮುಗಿಸ್ತಾ ಇದ್ದೀನಿ. ಮುಗಿಸಿದಾದ ನಂತರ ಇದನ್ನು ಕೂಡ ಕಡಾಯಿಗೆ ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 1/2 ಸ್ಪೂನ್ ಅರಿಶಿಣ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮುಚ್ಚಳವನ್ನು ಮುಚ್ಚಿ 1 ನಿಮಿಷ ಬೇಯಿಸ್ತಾ ಇದ್ದೀನಿ. ಈ ಥರ ನೀರೆಲ್ಲ ಮೇಲೆ ತೇಲ್ತಾ ಇರುತ್ತೆ. ನಾವು ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಬೇಕಾಗತ್ತೆ. ಲಾಸ್ಟ್ಲಿ ನಾನಿಲ್ಲಿ ತುಪ್ಪ 1 ಸ್ಪೂನ್ ಅಥವಾ 1/2 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡಬಹುದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಮೊಳಕೆ ಬಂದಿರೋ ಹೆಸರು ಕಾಳಿನ ಪಾಲಕ್ ಬೇಳೆ ರೆಡಿಯಾಗಿದೆ. ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.